ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 10. ರೆಹಬ್ಬಾಮನು ಶೆಕೆಮಿಗೆ ಹೋದನು. ಅಲ್ಲಿ ಎಲ್ಲ ಇಸ್ರಾಯೇಲ್ಯರು ಅವನನ್ನು ಅರಸನನ್ನಾಗಿ ಮಾಡುವುದಕ್ಕೆ ಕೂಡಿ ಬಂದಿದ್ದರು. ಇದಲ್ಲದೆ ಅರಸನಾದ ಸೊಲೊಮೋನನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಓಡಿ ಹೋಗಿದ್ದ ನೆಬಾಟನ ಮಗನಾದ ಯಾರೊಬ್ಬಾಮನು ನಡೆದ ಸಂಗತಿಗಳ ವರ್ತಮಾನವನ್ನು ಕೇಳಿದೊಡನೆ ಐಗುಪ್ತದಿಂದ ಹಿಂದಿರುಗಿ ಬಂದಿದ್ದನು. ಇಸ್ರಾಯೇಲ್ಯರು ಅವನನ್ನೂ ತಮ್ಮ ಬಳಿಗೆ ಕರೆಸಿಕೊಂಡರು. ಅವನು ಎಲ್ಲ ಇಸ್ರಾಯೇಲ್ಯರೊಡನೆ ರೆಹಬ್ಬಾಮನ ಬಳಿಗೆ ಹೋಗಿ ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದನು. ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು ಎಂದು ಹೇಳಲು ಅವನು, ನೀವು 3 ದಿನಗಳಾದ ನಂತರ ತಿರುಗಿ ಬನ್ನಿರಿ ಎಂದು ಉತ್ತರ ಕೊಟ್ಟನು. ಜನರು ಹೋದರು. ಆಗ ಅರಸನಾದ ರೆಹಬ್ಬಾಮನು ತನ್ನ ತಂದೆಯಾದ ಸೊಲೊಮೋನನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನು ಕೂಡಿಸಿ ತಾನು ಜನರಿಗೆ ಕೊಡತಕ್ಕ ಉತ್ತರದ ವಿಷಯದಲ್ಲಿ ಅವರ ಆಲೋಚನೆಯನ್ನು ಕೇಳಿದನು. ಅವರು ಅವನಿಗೆ, ನೀನು ಈ ಜನರಿಗೆ ದಯ ತೋರಿಸಿ ಅವರನ್ನು ಮೆಚ್ಚಿಸುವ ಒಳ್ಳೆಯ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿರುವರು ಅಂದರು. ಆದರೆ ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡಲೇ ಬೆಳೆದು ತನಗೆ ಮಂತ್ರಿಗಳೂ ಆದ ಯೌವನಸ್ಥರನ್ನು ಕರೆಸಿ, ನನ್ನ ತಂದೆಯು ಹೇರಿದ ನೊಗವನ್ನು ಹಗುರ ಮಾಡಬೇಕೆಂದು ಬೇಡಿಕೊಳ್ಳುವ ಈ ಜನರಿಗೆ ಯಾವ ಉತ್ತರವನ್ನು ಕೊಡತಕ್ಕದ್ದು? ಈ ವಿಷಯದಲ್ಲಿ ನಿಮ್ಮ ಆಲೋಚನೆ ಏನು ಎಂದು ಕೇಳಲು ಅವರು ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಹೇರಿರುವ ಭಾರವಾದ ನೊಗವನ್ನು ಹಗುರ ಮಾಡು ಎಂಬುದಾಗಿ ನಿನ್ನನ್ನು ಬೇಡಿಕೊಂಡ ಜನರಿಗೆ ನೀನು, ನನ್ನ ತಂದೆಯ ನಡುವಿಗಿಂತ ನನ್ನ ಕಿರಿಬೆರಳು ದಪ್ಪವಾಗಿದೆ. ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುತ್ತೇನೆ. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೋ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು ಎಂದು ಉತ್ತರ ಕೊಟ್ಟರು. ಯಾರೊಬ್ಬಾಮನು ಎಲ್ಲ ಜನರು ಅರಸನಾದ ರೆಹಬ್ಬಾಮನ ಅಪ್ಪಣೆಯಂತೆ 3ನೇ ದಿನದಲ್ಲಿ ತಿರುಗಿ ಅವನ ಬಳಿಗೆ ಬಂದರು. ಅರಸನು ಅವರಿಗೆ ಕಠಿಣವಾದ ಉತ್ತರವನ್ನು ಕೊಟ್ಟನು. ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ಯೌವನಸ್ಥರ ಆಲೋಚನೆಗನುಸಾರವಾಗಿ ಜನರಿಗೆ, ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುವೆನು. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂದು ನುಡಿದನು. ಅರಸನು ಜನರ ಮಾತನ್ನು ಕೇಳದೆ ಹೋದದ್ದು ದೈವಯೋಗದಿಂದಲೇ. ಈ ಪ್ರಕಾರ ಯೆಹೋವನು ಶಿಲೋವಿನವನಾದ ಅಹೀಯನ ಮುಖಾಂತರವಾಗಿ ನೆಬಾಟನ ಮಗನಾದ ಯಾರೊಬ್ಬಾಮನಿಗೆ ಹೇಳಿಸಿದ ಮಾತು ನೆರವೇರಿತು. ಅರಸನು ತಮ್ಮ ಮಾತನ್ನು ಲಕ್ಷಿಸಲಿಲ್ಲವೆಂದು ತಿಳಿದು ಇಸ್ರಾಯೇಲ್ಯರೆಲ್ಲರೂ ಅವನಿಗೆ, ದಾವೀದನಲ್ಲಿ ನಮಗೇನು ಪಾಲು, ಇಷಯನ ಮಗನಲ್ಲಿ ನಮಗೇನು ಬಾಧ್ಯತೆ? ಇಸ್ರಾಯೇಲ್ಯರೇ, ನಿಮ್ಮ ನಿಮ್ಮ ನಿವಾಸಗಳಿಗೆ ಹೋಗಿರಿ. ದಾವೀದನವರೇ, ನಿಮ್ಮ ಕುಲವನ್ನು ನೀವೇ ನೋಡಿಕೊಳ್ಳಿರಿ ಎಂದು ಹೇಳಿ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ಯೆಹೂದ ಪ್ರಾಂತದಲ್ಲಿದ್ದ ಇಸ್ರಾಯೇಲ್ಯರಾದರೂ ಅರಸನಾದ ರೆಹಬ್ಬಾಮನ ಅಧೀನದಲ್ಲಿದ್ದರು. ರೆಹಬ್ಬಾಮನು ಬಿಟ್ಟಿ ಕೆಲಸದವರ ಮೇಲ್ವಿಚಾರಕನಾದ ಹದೋರಾಮನನ್ನು ಇಸ್ರಾಯೇಲ್ಯರ ಬಳಿಗೆ ಕಳುಹಿಸಲು ಅವರು ಇವನನ್ನು ಕಲ್ಲೆಸೆದು ಕೊಂದರು. ಆಗ ಅರಸನಾದ ರೆಹಬ್ಬಾಮನು ಬೇಗನೆ ರಥವನ್ನೇರಿ ಯೆರೂಸಲೇಮಿಗೆ ಓಡಿ ಹೋದನು. ಇಸ್ರಾಯೇಲ್ಯರು ಅಂದಿನಿಂದ ಇಂದಿನವರೆಗೂ ದಾವೀದನ ಕುಟುಂಬದವರೊಡನೆ ಸಮಾಧಾನವಾಗಲೇ ಇಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಆಹಾರ. ಯೆರೆಮೀಯ 15:16 ಬರೆದಿರುವಂಥ ಮಾತು ಏನಂತ ಹೇಳಿದರೆ, ಇದು ಆಹಾರ. ಹಾಗಾದರೆ ಇಂದು ನಿಮ್ಮನ್ನು ಆಹ್ವಾನಿಸ್ತಿರುವುದು ಆತ್ಮಿಕ ಆಹಾರಕ್ಕಾಗಿ. ಈ ಆತ್ಮಿಕ ಆಹಾರ ಅನುದಿನವೂ ನಮಗೆ ಅಗತ್ಯ. ಯಾಕಂದರೆ ನಮ್ಮ ಒಳಗೆ ಆತ್ಮ ಇದೆ. ದೇಹಕ್ಕೆ ಆಹಾರ ಇದ್ದ ಹಾಗೆ ಆತ್ಮಕ್ಕೂ ಆಹಾರ ಅಗತ್ಯ. ಆದುದರಿಂದ ನಾವು ಕ್ರಮಬದ್ಧವಾಗಿ ಮತ್ತೆ ದೇವರ ವಾಕ್ಯವನ್ನು
ಒಂದೊಂದು ಅಧ್ಯಾಯವಾಗಿ ಅಧ್ಯಯನ ಮಾಡಿಕೊಡ್ತಾ ಇರುವಂಥ ಅವಕಾಶ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 10, 10ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಸೊಲೊಮೋನನ ಒಂದು ಜ್ಞಾನ ಭಾಳ ಸ್ವದೇಶದಿಂದ ವಿದೇಶಕ್ಕೆ ಅದು ಹೋಗಿ ಈಗಾಗಲೇ ಹೀರಾಮನ ಮುಖಾಂತರವಾಗಿ ತೂರ್ ದೇಶದಲ್ಲಿ ಕೂಡ ಸೊಲೊಮೋನನ ಒಂದು ಜ್ಞಾನ ಅವ್ರಿಗೆ ಗೊತ್ತಿರಬೇಕು. ಯಾಕಂದರೆ ತುರಾಯಿ ಮರಗಳನ್ನು, ದೇವದಾರು ಮರಗಳನ್ನು, ನೌಕೆಗಳಲ್ಲಿ ಬಂಗಾರಗಳನ್ನು ಎಲ್ಲ ತಕ್ಕೊಂಡು ಬರ್ತಾ ಇರುವಾಗ ಎಷ್ಟೊಂದು ಜನರು ಎಲ್ಲರೂ ಯಾಕೆ ಇಸ್ರಾಯೇಲ್ ಕಡೆಗೆ, ಯೆರೂಸಲೇಮ್ ಕಡೆಗೆ ಪ್ರಯಾಣವಾಗಿ ಹೋಗ್ತಿದ್ದಾರೆ ಅಂದರೆ, ಇಲ್ಲ, ಸೊಲೊಮೋನ್ ಒಂದು ದೊಡ್ಡ ದೇವರಿಗೋಸ್ಕರವಾಗಿ, ಯೆಹೋವ ದೇವರಿಗಾಗಿ, ಯೆಹೋವ ಅಂದರೆ ಇರುವಾತನೇ ಆಗಿರುವ ದೇವರಿಗೋಸ್ಕರವಾಗಿ ಆಲಯ ಕಟ್ತಿದ್ದಾರಂತೆ, ಅರಮನೆ ಕಟ್ತಿದ್ದಾರಂತ ಈಗಾಗಲೇ ತೂರ್ ದೇಶದವರಿಗೆ ಅದು ಗೊತ್ತಾಗಿತ್ತು. ತೂರ್ ದೇಶದ ರಾಜನು ಈಗಾಗಲೇ ಸೊಲೊಮೋನನ ತಂದೆಯಾದ ದಾವಿದನಿಗೆ ಫ್ರೆಂಡ್ ಆಗಿದ್ದ. ಅವನ ಮುಖಾಂತರವಾಗಿ, ದಾವಿದನ ಮುಖಾಂತರವಾಗಿ ಆ ಒಂದು ಪ್ರಭಾವ, ಆತ್ಮಿಕ ಪ್ರಭಾವ ಈ ಹೀರಾಮನ ಮೇಲೆ ಇತ್ತು. ಆದ ಕಾರಣ ದೇವರು ಒಂದು ದಯೆಯನ್ನು, ಫೇವರನ್ನು ಆ ದೇಶದ ರಾಜನಿಗೂ ಸೊಲೊಮೋನನಿಗೂ ಒಂದು ಸತ್ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಮತ್ತು ಅವರಲ್ಲಿ ಒಂದು ಸಹಕಾರ ಮನೋಭಾವನೆ ಇರುವಂತೆ ಆಯಿತು. ಈಗ ನೋಡಿದರೆ ಎಥಿಯೋಪಿಯಾದ ಶೆಬದ ದಕ್ಷಿಣ ಕಡೆ ಇರುವಂಥ ರಾಣಿ ಬರ್ತಾ ಇದ್ದಾಳೆ. ಆಕೆ ಬಂದಾಗ ಸ್ವಲ್ಪ ಅಲ್ಲ, ಒಂಟೆಗಳ ತುಂಬ ಮೇಲೆ ಬಂಗಾರ ರತ್ನಗಳನ್ನು, ಸುಗಂಧ ದ್ರವ್ಯಗಳನ್ನು ತಗೊಂಡು ಬರ್ತಾಳೆ. ಅದು ಭಾಳ ಅನುಪಮವಾದದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಸಮಾನವಾದದ್ದು ಇರಲೇ ಇಲ್ಲ ಅಂತೆ, ಅಂಥ ಒಂದು ಸುಗಂಧ ತೈಲ. ಯಾಕಂದರೆ ಶೇಬಾ ಅಂತ ಹೇಳಿದ್ರೆ ಸುಗಂಧ ತೈಲ, ಸುಗಂಧ, ಬಂಗಾರ ಅಂತ ಹೇಳ್ಬಿಟ್ಟು, ಚಿನ್ನ ಅಂತ ಹೇಳ್ಬಿಟ್ಟು ಹೆಸರಿನ ಅರ್ಥ. ಆದ ಕಾರಣ ಆಕೆಯು ಸೊಲೊಮೋನ್ ಹತ್ರ ಬಂದಂಥ ಉದ್ದೇಶ ಜ್ಞಾನ ತಿಳ್ಕೊಳ್ಬೇಕು, ಜ್ಞಾನ ಕೇಳಬೇಕು, ನನ್ನ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗೆ ಉತ್ತರ ಬೇಕು ನನಗೆ ಎಂಬುದಾಗಿ ಬಂದಾಗ ಆಕೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಮತ್ತು ಸೊಲೊಮೋನನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಮತ್ತು ಆ ಪ್ರಶ್ನೆಗಳಲ್ಲಿ ಅವನಿಗೆ ತಿಳಿಯದಂಥದ್ದು ಒಂದೂ ಇರಲಿಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ ಕೂಡ ಅಂಥ ಒಬ್ಬ ವ್ಯಕ್ತಿ, ಸೊಲೊಮೋನನಂಥ ಒಬ್ಬ ವ್ಯಕ್ತಿ, ಜ್ಞಾನವಂತನಾದ ಒಬ್ಬ ವ್ಯಕ್ತಿ, ದೇವರ ಜೊತೆಯಲ್ಲಿ ದೇವರ ಸಂಪರ್ಕ, ದೇವರ ಸ್ವರ ಕೇಳಿಸ್ಕೊಂಡಂಥ ವ್ಯಕ್ತಿ, ದೇವರಿಗಾಗಿ ಏನಾದರೂ ಮಾಡಬೇಕು ಎಂಬುದಾಗಿರುವಂಥ ವ್ಯಕ್ತಿಯ ಒಂದು ಸಂಬಂಧ ನಮಗೆ ಅಗತ್ಯ. ಯಾಕಂದರೆ ಕಲಿಯುವಂಥದ್ದು ವಿಶಾಲ, ಭಾಳಷ್ಟು ಕಲಿಬೋದು. ಯಾವತ್ತೂ ನಾವು ಕಲಿತಿದ್ದು ಆಯಿತು ಎಂಬ ಮನೋಭಾವನೆಗೆ ಬರಬಾರ್ದು. ಕಲಿತಾ ಇರಬೇಕು. ದೇವರು ಸಮುದ್ರಕ್ಕಿಂತಲೂ ವಿಶಾಲವಾದಂಥ ವ್ಯಕ್ತಿ, ನಿತ್ಯನಾದ ವ್ಯಕ್ತಿ. ಆತನ ಜ್ಞಾನ ಅಪರಿಮಿತವಾದದ್ದು. ಅದನ್ನು ನಾವು ತಿಳ್ಕೊಳ್ಬೇಕು. ಅಂಥ ಒಂದು ಆಶೆ ನಮಗಿರಬೇಕು. ನಮ್ಮ ಕುಟುಂಬದವರಿಗೆ ಅಂಥ ಒಂದು ಆಶೆ ಇರಬೇಕು. ನಮ್ಮ ಸಂಪರ್ಕದಲ್ಲಿರುವಂಥ ಜನರಿಗೂ ಅಂಥ ಒಂದು ಆಶೆ ಇರಬೇಕು. ಇಲ್ಲಿ ಆಕೆ ಬಂದು, ರಾಣಿ, ಆ ಶೇಬದ ರಾಣಿ ಬಂದು ತನ್ನ ಪ್ರಶ್ನೆ ಎಲ್ಲದಕ್ಕೂ ಉತ್ತರ ಸಿಕ್ತು. ಹಗುರವಾದ ಮನಸ್ಸಿನಿಂದ ಆಕೆ ಹೊರಟು ಹೋದಳು. ಹೌದು, ಆಕೆ ಹೊರಟು ಹೋಗುವಾಗ ಸೊಲೊಮೋನು ಶೆಬದ ರಾಣಿಯಿಂದ ತನಗೆ ದೊರಕಿದ ಬಹುಮಾನಕ್ಕೆ ಪ್ರತಿಯಾಗಿ, ಯಾಕಂದರೆ ಆಕೆ ಕಡೆಯಿಂದ ಮಾತ್ರ ಸೊಲೊಮೋನ್ ತಗೊಳ್ಳಿಲ್ಲ, ಈಗ ಅದಕ್ಕೆ ಪ್ರತಿಯಾಗಿ ಆಕೆಗೆ ತಾನು ಕೊಟ್ಟ ವಸ್ತುಗಳನ್ನಲ್ಲದೆ ಆಕೆ ಕೇಳಿದ, ಏನೇನು ಕೇಳಿದ್ದ ಎಲ್ಲನೂ ಕೊಟ್ಬಿಟ್ನಂತೆ. ಹೌದು, ಈ ರೀತಿಯಾಗಿ ದೇವರು ಸೊಲೊಮೋನನನ್ನು ಆಶೀರ್ವದಿಸಿದನು, ಜ್ಞಾನ ಕೊಟ್ಟು. ಆದರೆ ಸೊಲೊಮೋನನ ಜ್ಞಾನ ಮಿತಿಯುಳ್ಳಂಥ ಜ್ಞಾನ. ಯಾಕಂತ ಹೇಳಿದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಓದುವಂಥದ್ದು ಒಳ್ಳೆಯದು. ಯಾಕಂದರೆ ಜ್ಞಾನದ ಬಗ್ಗೆ ಬಹಳಷ್ಟು ಮಾತಾಡಿಬಿಟ್ಟು ಜ್ಞಾನವಂತನ ಬಗ್ಗೆ ನಾವು ಮಾತಾಡ್ತಿದ್ರೆ ಅಥವಾ ಜ್ಞಾನ ಕೊಡುವ ಆತನ ಬಗ್ಗೆ ಮಾತಾಡ್ತಿದ್ರೆ ಅದು ಅಪೂರ್ಣವಾಗ್ತದೆ, ಇನ್ಕಂಪ್ಲೀಟ್ ಆಗ್ತದೆ. ಆದ ಕಾರಣ ಒಂದು ವಾಕ್ಯ ನಾನು ಮೊದಲನೇ
ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಿಂದ ನಾನು ಓದುವುದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಒಂದು ಮಾತು ಈ ರೀತಿಯಾಗಿದೆ, ಅದನ್ನು ನಾನು ಓದ್ತೇನೆ ರೀ. 30ನೇ ವಚನ, ಮೊದಲನೇ ಕೊರಿಂಥ 1:30. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, ಅಂದರೆ ದೇವರಿಂದಲೇ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ ಅಂತ ಹೇಳಿಬಿಟ್ಟು, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣವು, ವಿಮೋಚನೆಯೂ ಆಗಿದ್ದಾನೆ. ಹಾಗಾದರೆ ಕ್ರಿಸ್ತನು ನಮ್ಮ ಜ್ಞಾನ. ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನನಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಇತ್ತು. ಆ ಜ್ಞಾನ, ಹಳೆ ಒಡಂಬಡಿಕೆ ಜ್ಞಾನ ಎಂಥ ಜ್ಞಾನ ಎಂಬುದಾಗಿ ನೋಡುವಾಗ ಅದು ಉಸುಬಿನಷ್ಟು ಜ್ಞಾನ ಇವನಿಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು, ಅಂಥ ಒಂದು ಜ್ಞಾನ ಈ ವ್ಯಕ್ತಿಗೆ ದೇವರು ಕೊಟ್ಟಿದ್ದನು. ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 29ನೇ ವಚನದಲ್ಲಿ ಅವನಿಗೆ ಮರಳಿನಷ್ಟು, ಉಸುಬಿನಷ್ಟು ಜ್ಞಾನ ಇತ್ತಂದು. ಯಾಕಂತ ಹೇಳಿದ್ರೆ ಅವನು ಕೇಳ್ತಾನೆ ದೇವರಿಗೆ, ನಿನ್ನ ಜನರು ಉಸುಬಿನಷ್ಟಿದ್ದಾರೆ, ಅಷ್ಟೊಂದು ಅಸಂಖ್ಯಾರಾಗಿದ್ದಾರೆ, ಆದ ಕಾರಣ ನನಗೆ ಜ್ಞಾನ ಬೇಕಂದರೆ ದೇವರು ಅದಕ್ಕೆ ತಕ್ಕಂತೆ ಜ್ಞಾನ ಅವರಿಗೆ ಕೊಟ್ಟು ಅವರ ಮೂಲಕವಾಗಿ ದೇಶದ ವಿದೇಶಗಳಲ್ಲಿ ಇರುವಂಥವರಿಗೆ ಈ ಜ್ಞಾನದ ಪ್ರಭಾವ ಗೊತ್ತಾಗಬೇಕು, ಜ್ಞಾನ ಕೊಟ್ಟಾತನನ್ನು ಪರಿಚಯ ಮಾಡ್ಕೋಬೇಕು, ತಿಳ್ಕೊಳ್ಬೇಕು, ಜ್ಞಾನ ಕೊಟ್ಟಾತನ ಮನೆ ಆಲಯವನ್ನು ನೋಡಬೇಕು ಎಂಬಂಥ ಒಂದು ಅನುಕೂಲ ಇದು ಸುವಾರ್ತೀಕರಣಕ್ಕೆ, ಅಂದರೆ ಶುಭವಾರ್ತೆಯನ್ನು ಇತರರಿಗೆ ತಲುಪಿಸುವಂಥ ರೀತಿಯಲ್ಲಿ ದೇವರು ಮಾಡಿದ ಯೋಜನೆ ಅಂತ ನಾವು ಹೇಳಬೇಕು. ಸರಿ, ಹೀಗೆ ಸೊಲೊಮೋನನಿಗೆ ದೇವರು ಕೊಟ್ಟಂಥ ಜ್ಞಾನದ ಮುಖಾಂತರವಾಗಿ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು. ಅಷ್ಟೇ ಅಲ್ಲ, ಭೂರಾಜರೆಲ್ಲರೂ ದೇವರು ಸೊಲೊಮೋನನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ಕಡೆಗೆ ಬರ್ತಾ ಇದ್ರಂತೆ. ದೇವರು ಆ ರೀತಿಯಾಗಿ ಇಂದು ಕೂಡ ಮಾಡ್ತಾ ಇರುವಂಥ ಒಂದು ವಿಧಾನ ಬೇರೆ ಬೇರೆ ರೀತಿಯಿಂದ ಒಬ್ಬ ವ್ಯಕ್ತಿಗೆ ತನ್ನ ಶಕ್ತಿಯನ್ನು, ತನ್ನ ಆತ್ಮವನ್ನು, ತನ್ನ ಭಕ್ತಿಯನ್ನು, ತನ್ನ ಜ್ಞಾನವನ್ನು, ತನ್ನ ಅಭಿಷೇಕವನ್ನು ಕೊಟ್ಟು ಆ ಮೂಲಕವಾಗಿ ಬೇರೆಯವರು ಕೊಟ್ಟಾತನ ಬಗ್ಗೆ ತಿಳ್ಕೊಳ್ಬೇಕೆಂಬುದಾಗಿ 10ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ ನಾವು ನೋಡುವಾಗ ಸೊಲೊಮೋನನು ತೀರ್ಕೊಂಡನು, ಮರಣ ಹೊಂದಿದನು. ಅವನ ತರುವಾಯ ರೆಹಬಾಮನು ಬಾಮನು ಅಂತಾರೆ. ಆಮ್ ಅಂತ ಹೇಳಿದರೆ ವ್ಯಕ್ತಿ, ಜನರು, ಆಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಕೂಡ ಹೀಬ್ರೂ ಭಾಷೆಯಲ್ಲಿ ಆಮ್ ಅಂತ ಹೇಳಿದಾಗ ಜನರು. ರೆಹಬಾಮ್ ಅಂದರೆ ಜನರಿಂದ ವಿಶಾಲವಾದಂಥವನು, ಜನರಿಂದ ವಿಶಾಲವಾಗಿದ್ದಂಥವನು, ಎನ್ಲಾರ್ಜ್ಡ್ ಬೈ ಪೀಪಲ್ ಅಂಥ ಒಂದು ಹೆಸರು ಸೊಲೊಮೋನನು ತನ್ನ ಮಗನಿಗೆ ಕೊಟ್ಟಂಥದ್ದಕ್ಕೆ ಉದ್ದೇಶ, ಕಾರಣ ಏನಂದರೆ ಜನರಿಂದ ಸೊಲೊಮೋನನಿಗೆ ಬಹಳಷ್ಟು ವಿಶಾಲತೆ ಸಿಗ್ತಾ ಇತ್ತು. ಶೇಬದ ರಾಣಿ ಎಥಿಯೋಪಿಯಾದಿಂದ, ಹೀರಾಮ ರಾಜನು ಥೂರ್ ದೇಶದಿಂದ, ಐಗುಪ್ತ ದೇಶದಿಂದ, ಬೇರೆ ಕೆಲವರು ಐಗುಪ್ತ ದೇಶದಿಂದ ಜನರು ಬಂದು ಕುದುರೆಗಳನ್ನು ಬೇರೆ ಸೊಲೊಮೋನಿಗೆ ಕೊಡ್ತಾ ಇದ್ದರು. ಭೂರಾಜರೆಲ್ಲ ಬಂದಿದ್ದರು. ಏನಪ್ಪ ಇವನಿಗೆ ಎಂಥ ಜ್ಞಾನ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಬರ್ತಿದ್ರು. ಈ ರೀತಿಯಾಗಿ ಬಂದಂಥ ವಿಶಾಲತೆಯನ್ನು ನೋಡಿಬಿಟ್ಟು ತನ್ನ ಮಗನಿಗೂ ಬಹುಶಃ ಸೊಲೊಮೋನ್ ಅದೇ ಹೆಸರನ್ನು ಕೊಡ್ತಾ ಇದ್ದಾನೆ. ಅದೇನೆಂದರೆ ರೆಹಬಾಮ್ ಅಂದರೆ ಜನರಿಂದ ವಿಶಾಲವಾಗಿದ್ದೇನೆ ಎಂಬುದನ್ನು ಸೂಚಿಸುವಂಥ ವ್ಯಕ್ತಿ. ಸೊಲೊಮೋನನ ತರುವಾಯ ರೆಹಬಾಮನು ಏನು ಮಾಡ್ತಾನೆ, ಈಗ ಶೆಖೇಮಿಗೆ ಹೋದನು. ಅಲ್ಲಿ ಎಲ್ಲ ಇಸ್ರಾಯೇಲರು ಅವನನ್ನು ಅರಸನನ್ನಾಗಿ ಮಾಡುವುದಕ್ಕೆ ಕೂಡಿ ಬಂದಿದ್ದರು. ಇನ್ನು
ಅರಸನಾಗಲಿಲ್ಲ. ಅರಸನಾಗ್ತಾ ಇರುವಂಥ ಸಂದರ್ಭದಲ್ಲಿ ಸೊಲೊಮೋನನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಓಡಿ ಹೋಗಿದ್ದ ನೇಬಾಟನ ಮಗನಾದ ಯಾರೊಬ್ಬಾಮನು ಅಂತ ಒಬ್ಬನಿದ್ದ. ಅವನು ಸ್ವಲ್ಪ ಸೊಲೊಮೋನ್ ಅವನ್ನ ದಂಡಿಸಬೇಕಾಗಿತ್ತು, ಆದರೆ ಇವನು ಓಡೋಗಿಬಿಟ್ಟಿರ್ತಾನೆ. ಓಡೋಗಿ ಈಗ ಸೊಲೊಮೋನ್ ತೀರ್ಕೊಂಡ ನಂತರ ಈಗ ಓಡಿ ಹೋಗಿದ್ದಂಥ ಈ ಯಾರೊಬ್ಬಾಮನು, ಯಾರೋಬ್ ಅಂತ ಹೇಳಿದರೆ ಹೋರಾಡುವ ಅಂತ, ಮತ್ತು ಅದೇ ಪದ ಬರ್ತದೆ. ಆದ ಕಾರಣ ಹೋರಾಡುವ ಜನರೊಂದಿಗೆ ಹೋರಾಡುವುದು ಕೂಡ ಒಂದು ಅರ್ಥ ಆಗ್ತದೆ. ಆದರೆ ಹೋರಾಡುವ ಜನರು ಎಂಬುದು ಯಾರೊಬ್ಬಾಮನು. ರೆಹಬ್ಬಾಮನು ಜನರಿಂದ ವಿಶಾಲವಾದವನು, ಅಥವಾ ವಿಶಾಲಗೊಳಿಸಿದರೂ ಜನರು ರೆಹಬ್ಬಾಮನು, ಹೋರಾಡಿದರೂ ಜನರು ಯಾರೊಬ್ಬಾಮನು ಅಂತ ಹೆಸರಿರುವಂಥ ಇಬ್ಬರು ವ್ಯಕ್ತಿಗಳು. ಇಬ್ಬರು ರಾಜ ಆಗಿಬಿಡ್ತಾರೆ. ಅದು ಹೇಗಾದರೂ ಅಂತೇಳ್ಬಿಟ್ಟು ಮುಂದೆ ನೋಡೋದಾದರೆ ಭಾಳ ವಿಚಿತ್ರವಾದಂಥ ಒಂದು ಘಟನೆ. ಅದೇನಂತ ಹೇಳಿದ್ರೆ, ಒಂದು ದಿವಸ ಈ ಯಾರೊಬ್ಬಾಮನು ಏನು ಮಾಡಿಬಿಡ್ತಾನೆ, ಕೆಲಸದ ವಿಷಯವಾಗಿ ಎಲ್ಲ ಇಸ್ರಾಯೇಲರೆಲ್ಲ ಕರ್ಕೊಂಡು ಬಂದು ರೆಹಬ್ಬಾಮನ ಹತ್ರ ಬಂದಿರ್ತಾನೆ. ಇವನು ಒಂದು ಬೇಡಿಕೆಯೊಂದಿಗೆ ಯಾರೊಬ್ಬಾಮನು ಬರ್ತಾನೆ. ಅದೇನಂತ ಹೇಳಿದ್ರೆ, ನಮಗೆ ಬಿಟ್ಟಿ ಕೆಲಸ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡಬೇಕು. ಭಾಳ ಕೆಲಸ, ಬಿಟ್ಟಿ ಕೆಲಸ ಮೊದಲು ಕೊಟ್ಟಿದ್ದಿಲ್ಲ, ಆದರೂ ಅನಂತರ ಕ್ರಮೇಣವಾಗಿ ಇವರಿಗೆ ಬಂದ್ಬಿಟ್ಟಿದೆ. ಆದ ಕಾರಣ ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದನು. ಆದ ಕಾರಣ ಈ ಒಂದು ಕೆಲಸ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ, ಆದ ಕಾರಣ ನಮಗೆ ಹಗುರು ಮಾಡಬೇಕಂತ ಕೇಳಿದ್ರು. ಅದಕ್ಕೆ ಒಳ್ಳೆಯ ಒಂದು ಉತ್ತರ ಈ ರೆಹಬ್ಬಾಮನ್ ಕೊಡ್ತಾನೆ. ಅದೇನೆಂದರೆ, 3 ದಿವಸ ಬಿಟ್ಟು ಬನ್ನಿರಿ, ನಾನು ನಿಮಗೆ ಅನಂತರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಆನ್ಸರ್ ಕೊಡಲಿಲ್ಲ. ಅದು ಒಂದು ಒಳ್ಳೆ ರೀತಿಯಿಂದ ಸೊಲೊಮೋನ್ನ ಜ್ಞಾನ ಸ್ವಲ್ಪ ಇವನಿಗೆ ಬಂದಿದ್ದ ಹಾಗೆ ಮಗನಿಗೆ ರೆಹಬ್ಬಾಮನಿಗೆ ಅಂತ ಕಾಣ್ತದೆ. ಅದ ಕಾರಣ 3 ದಿವಸ ಬಿಟ್ಟು ಬನ್ನಿರಿ ಅಂತ ಹೇಳ್ತಾನೆ. ಕೇಳಿದ ಮೇಲೆ ಅವನೇನು ಮಾಡ್ತಾನೆ, ತನ್ನ ಮಂತ್ರಿಗಳಾಗಿರುವಂಥ, ತನ್ನ ಸಮಾಲೋಚಕರಾಗಿರುವಂಥ ಕೆಲವ್ರ ಹತ್ರ ಕೇಳಿದಾಗ ಅವರು ಒಳ್ಳೆಯ ಆನ್ಸರ್ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ನೀನು ಅವರನ್ನು ಮೆಚ್ಚಿಸುವ ಒಳ್ಳೆಯ ಉತ್ತರ ನೀವು ಕೊಟ್ಟರೆ ಏನಾಗ್ತದೆ, ಅವರು ಯಾವಾಗಲೂ ನಿನಗೆ ಒಳಗಾಗಿರ್ತಾರೆ ಎಂಬ ಜ್ಞಾನದ ಮಾತು ಬಹುಶಃ ಸೊಲೊಮೋನ್ನಿಂದ ಈ ಮಂತ್ರಿಗಳು ತಿಳ್ಕೊಂಡಿದ್ರು, ಹಿರಿಯರು ತಿಳ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಆದರೆ ಅದರ ಪ್ರಭಾವ ಇದ್ದಿರಬೇಕು, ಯಾಕಂದರೆ ಹಿರಿಯರಾಗಿದ್ದರು, ಜ್ಞಾನದಿಂದ ಅವರು ಆನ್ಸರ್ ಕೊಡ್ತಾರೆ. ಮಗ ಅದನ್ನು ತಗೋಬೇಕಾಗಿತ್ತು, ಆದರೆ ಅಲ್ಲಿ ತನಕ ಅವನು ಮಾಡಿದ ತೀರ್ಮಾನ ಚೆನ್ನಾಗಿತ್ತು. 3 ದಿವಸ ಟೈಮ್ ತಗೊಂಡ, ಹಿರಿಯರನ್ನು ವಿಚಾರಿಸಿದ, ಒಳ್ಳೆಯದು. ಆದರೆ ಅವನೇನು ಒಂದು ತಪ್ಪು ಮಾಡುವಂಥದ್ದು ಏನಂತ ಹೇಳಿದ್ರೆ, ಹಿರಿಯರ ಆಲೋಚನೆಯನ್ನು ಅವನು ತಕ್ಕೊಳ್ಳದೆ ತನ್ನ ಸಂಗಡಲೇ ಬೆಳೆದು ತನಗೆ ಮಂತ್ರಿಗಳಾಗಿದ್ದಂಥ ಸ್ನೇಹಿತರ ಮಾತನ್ನು ಕೇಳ್ತಾನೆ. ಅವರು ವಿರುದ್ಧವಾದಂಥ ಉತ್ತರವನ್ನು ಹೇಳ್ಕೊಡ್ತಾರೆ. ಇಲ್ಲ ನೀನು ಒಪ್ಕೊಳ್ಬೇಡ, ಅವರಿಗೆ ಕಠಿಣವಾಗಿ ಇನ್ನೂ ಕಠಿಣ ಮಾಡ್ತೀನಿ ಕೆಲಸ ಅಂತ ಹೇಳು ಎಂಬುದಾಗಿ ಹೇಳಿದಾಗ, ಅದೇ ರೀತಿಯಾಗಿ ರೆಹಬ್ಬಾಮನು 1 ದಿನ ಆಯಿತು, 2 ದಿನ ಆಯಿತು, 3ನೇ ದಿವಸ ಬಂತು. 3ನೇ ದಿವಸ ಬಂದಾಗ ಮತ್ತೆ ರೆಹಬ್ಬಾಮನಿದ್ದಾನೆ ಮತ್ತು ಯಾರೊಬ್ಬಾಮನು ಮತ್ತು ಎಲ್ಲ ಇಸ್ರಾಯೇಲರ ಹಿರಿಯರು ಎಲ್ಲರೂ ಸೇರ್ಕೊಂಡು ಬಂದಿದ್ದಾರೆ. ಏನು ಆನ್ಸರ್ ಎಂಬುದಾಗಿ ರಾಜನಿಂದ ಕೇಳುವಾಗ, ಇಲ್ಲ ನಾನು ಕಠಿಣವಾಗಿ ಕೆಲಸ ಕೊಡ್ತೀನಿ ಎಂಬುದಾಗಿ ಯವನಸ್ಥರು ಹೇಳಿಕೊಟ್ಟಂತೆ ಮಾಡಿದಾಗ ಅವರೇನು ಹೇಳ್ತಾರೆ, ಅವನ ಮಾತನ್ನು ಕೇಳಲಿಲ್ಲ. ಅವರು ಅರಸನ ಜನರ ಮಾತನ್ನು ಕೇಳದೆ ಹೋದದ್ದು ಕೂಡ ದೈವಯೋಗದಿಂದಲೇ. ಅಂದರೆ ದೇವರು ಇದನ್ನು ಮುಂಚೆನೇ ಒಂದು ಪ್ಲ್ಯಾನ್ನಿಂದ ಇಂಥ ಒಂದು ಸನ್ನಿವೇಶವನ್ನು ಅನುಮತಿಸಿದ್ದಾರೆ. ನಾನು ದೇವರಿಗೆ ಜೀವನ ಎಂಬ ಪ್ರಶ್ನೆಗೆ ಒಂದು ಆನ್ಸರ್ ನಾನಾಗಿ ಮಾಡಿಕೊಂಡಿದ್ದಿದೆ. ಜೀವನ ಅಂದರೆ ದೇವರು ಕ್ರಮಪಡಿಸಿ ಉದ್ದೇಶಪೂರ್ವಕವಾಗಿ ಅನುಮತಿಸುವ ಜನರು ಹಾಗೂ ಸನ್ನಿವೇಶಗಳನ್ನು ಒಳಗೊಂಡದ್ದೇ ಜೀವನ.
ಜೀವನ ಅಂದರೆ ಏನು? ದೇವರು ಕ್ರಮಪಡಿಸಿ ಉದ್ದೇಶಪೂರ್ವಕವಾಗಿ ಅನುಮತಿಸುವ ಜನರು ಮತ್ತು ಸನ್ನಿವೇಶಗಳಿಂದ ಕೂಡಿದ್ದೇ ಜೀವನ. ಈ ಜೀವನಕ್ಕೆ ಸಕಾರಾತ್ಮಕವಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ಬೋದು, ನಕಾರಾತ್ಮಕವಾದ ರೀತಿಯಲ್ಲಿ ಆದರೂ ಪ್ರತಿಕ್ರಿಯೆ ನೀಡ್ಬೋದು. ಜನರನ್ನು ಯಾವಾಗಲೂ ನಾವು ಟೀಕಿಸ್ತಾ ಇರುವಂಥದ್ದು, ಸನ್ನಿವೇಶದ ಬಗ್ಗೆ ಯಾವಾಗಲೂ ಗೊಣಗುಟ್ಟುತ್ತಾ ಇರುವಂಥದ್ದು, ಇದು ನಕಾರಾತ್ಮಕವಾದ ಜೀವನಕ್ಕೆ ನಮ್ಮ ಪ್ರತಿಕ್ರಿಯೆ. ಸಕಾರಾತ್ಮಕವಾದ ನಮ್ಮ ಪ್ರತಿಕ್ರಿಯೆ ಏನಂದರೆ, ನಾವು ಜನರ ವಿಷಯದಲ್ಲಿ ದೇವರಿಗೆ, ಎಲ್ಲ ಮನುಷ್ಯರಿಗಾಗಿ ನಾವು ನಮ್ಮ ಜೀವನದಲ್ಲಿ ಪ್ರತ್ಯೇಕವಾಗಿ ಬಂದಂಥ ಜನರಿಗಾಗಿ ನಾವು ದೇವ್ರಿಗೆ ಸ್ತೋತ್ರ ಮಾಡುವಂಥದ್ದು, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು, ಮತ್ತು ಸನ್ನಿವೇಶಗಳಿಗಾಗಿ, ಎಲ್ಲ ಸನ್ನಿವೇಶಕ್ಕಾಗಿ ಪ್ರತಿಯೊಂದಕ್ಕೂ ನಾವು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು. ಯಾವ ಸಂಬಂಧವಾಗಿ ಚಿಂತಿಸಿದೆ ಎಲ್ಲ ವಿಷಯವಾಗಿ ಸ್ತೋತ್ರ ಸ್ತುತಿ ಕೃತಜ್ಞತೆಯೊಡನೆ ದೇವರಿಗೆ, ಎಲ್ಲ ಮನುಷ್ಯರಿಗೂ ನಾವು ಭಕ್ತಿಯಿಂದಲೂ ನಾವು ಸಮಾಧಾನದಲ್ಲೂ ಬದುಕುವಂತೆ ಎಲ್ರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಜೀವನದಲ್ಲಿ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿ ಕೊಡುವಂಥದ್ದು. ಆ ರೀತಿಯಾಗಿ ನೋಡ್ರಿ, ದೇವರು ಇಂಥ ಅವರು ಯಾರೊಬ್ಬಾಮನ ಮಾತನ್ನು, ಇಸ್ರಾಯೇಲರ ಮಾತನ್ನು, ಯಾರೊಬ್ಬಾಮ್ ಪ್ಲಸ್ ಇಸ್ರಾಯೇಲರು ಇವರ ಮಾತನ್ನು ರೆಹಬ್ಬಾಮನು ಕೇಳದೆ ಹೋಗಿದ್ದು ಕೂಡ ದೇವರ ಒಂದು ಉದ್ದೇಶವಾಗಿತ್ತು. ಆ ಉದ್ದೇಶ ಪ್ರಕಾರವಾಗಿ ಆ ರಾಜ್ಯ 2 ಭಾಗ ಆಗಿಬಿಡ್ತದೆ. ಇಸ್ರಾಯೇಲ್ ಎಂಬುದಾಗಿದ್ದಂಥದ್ದು ರೆಹಬ್ಬಾಮನ ಒಂದು ರಾಜ್ಯ, ಮತ್ತು ಅವನನ್ನು ಬಿಟ್ಟು ಇಸ್ರಾಯೇಲರು ಸಪ್ರೇಟಾಗಿ ಇನ್ನೊಂದು ರಾಜ್ಯವಾಗಿ ಆಗಿಬಿಡ್ತಾರೆ. ಏನಾದರೂ ಹೇಗಾದರೂ, ಯಾರು ರಾಜನಾದ, ಏನು ಹೇಗಾಯಿತು, ಚರಿತ್ರೆ ಭಾಳ ಇಂಟ್ರೆಸ್ಟಿಂಗ್. ಅದನ್ನು ಮುಂದೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ ಮುಂದಿನ ಅಧ್ಯಾಯದಲ್ಲಿ. ಇದುವರೆಗೆ ನಾವು 2ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. And Rehoboam went to Shechem, for to Shechem were all Israel come to make him king. And it came to pass, when Jeroboam the son of Nebat, who was in Egypt, whither he had fled from the presence of Solomon the king, heard it, that Jeroboam returned out of Egypt. And they sent and called him. So Jeroboam and all Israel came and spake to Rehoboam, saying, Thy father made our yoke grievous. Now therefore ease thou somewhat the grievous servitude of thy father, and his heavy yoke that he put upon us, and we will serve thee. And he said unto them, Come again unto me after 3 days. And the people departed. And King Rehoboam took counsel with the old men that had stood before Solomon his father, while he yet lived, saying, What counsel give ye me to return answer to this people? And they spake unto him, saying, If thou be kind to this people, and please them, and speak good words to them, they will be thy servants forever. But he forsook the counsel which the old man gave him, and took counsel with the young men that were brought up with him, that stood before him. And he said unto them, What advice give ye, that we may return answer to this people, which have spoken to me, saying, Ease somewhat the yoke that thy father did put upon us? And the young men that were brought up with him spake unto him, saying, Thus shalt thou answer the people that spake unto thee, saying, Thy father made our yoke heavy, but make thou it somewhat lighter for us. Thus shalt thou say unto them, My little finger shall be thicker than my father's loins. For whereas my father put a heavy yoke upon you, I will put more to your yoke. My father chastised you with whips, but I will chastise you with scorpions. So Jeroboam and all the people came to Rehoboam on the 3rd day, as the king bade, saying, Come again to me on the 3rd day. And the king answered them roughly. And King Rehoboam forsook the counsel of the old men, and answered them after the advice of the young men, saying, My father made your yoke heavy, but I will add thereto. My father chastised you with whips, but I will chastise you with scorpions. So the king hearkened not unto the people, for the cause was of God, that the Lord might perform his word, which he spake by the hand of Ahijah the Shilonite to Jeroboam the son of Nebat. And when all Israel saw that the king would not hearken unto them, the people answered the king, saying, What portion have we in David? And we have none inheritance in the son of Jesse. Every man to your tents, O Israel. And now, David, see to thine own house.
So all Israel went to their tents. But as for the children of Israel that dwelt in the cities of Judah, Rehoboam reigned over them. Then King Rehoboam sent Hadoram, that was over the tribute, and the children of Israel stoned him with stones, that he died. But King Rehoboam made speed to get him up to his chariot to flee to Jerusalem. And Israel rebelled against the house of David unto this day.